ಹಲೋ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ಯೂಟ್ಯೂಬ್ ಚಾನೆಲ್. ನೋಡಿ, ಇಲ್ಲಿ ನಾನು ಒಂದು ಪ್ಯಾನ್ಗೆ 3 ಕಪ್ಪಷ್ಟು ನೀರನ್ನ ಹಾಕೊತಾ ಇದ್ದೀನಿ. ನಾನು ಮೆಜರ್ಮೆಂಟ್ಗೆ ಅಂತ ಒಂದೇ ಕಪ್ನ ಇಟ್ಕೊಂಡಿದ್ದೀನಿ. ನೀವು ಅದೇ ಥರ ಒಂದು ಕಪ್ನ ಇಟ್ಕೊಂಡು 3 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ಪೂರ್ತಿ ನೀರು ಕುದಿಬೇಕು. ಇಲ್ಲಿ ನೋಡಿ, ಇವಾಗ ಇದು ನೀರು ಕುದಿ ಬಂದಿದೆ. ಇದಕ್ಕೆ ಇವಾಗ ನಾನು ಇಲ್ಲಿ 1 ಕಪ್ಪಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಕೈ ತಿರುಗಿಸ್ಕೊಳ್ಳಿ. ಇದು ಚಿರೋಟಿ ರವೆ ಬೇಗನೆ ಗಂಟಾಗುತ್ತಲ್ವ, ಅದಕ್ಕಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ. ಇಲ್ಲಿ ನೋಡಿ, ಇವಾಗ ಇದು ಗಟ್ಟಿ ಆಗ್ತಾ ಇದೆ. ನಿಮ್ಮ ಕಡೆ ದಪ್ಪ ರವೆ ಉಪ್ಪಿಟ್ಟು ರವೆ ಇದ್ದರೆ ಅದನ್ನು ನೀವು ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಹಾಕ್ಕೊಳ್ಳಿ. ಇದು ಮಾಡ್ಕೊಳ್ಳುವಾಗ ಫ್ಲೇಮ್ನ ನೀವು ಸ್ಲೋವಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ಕೂಡ ನೀವು ಹಾಕ್ಕೊಂಡು ಆಮೇಲೆ ಬೇಕಾದರೆ ಚಾಲು ಮಾಡ್ಕೊಳ್ಳಿ. ನೋಡಿಲಿ, ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಥರ ಒಂದು ಪ್ಲೇಟ್ನ ಮುಚ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪೂರ್ತಿಯಾಗಿದ್ದು ಸ್ಟೀಮ್ ಆಗಿದೆ, ಚೆನ್ನಾಗೂ ಕೂಡ ಆಗಿದೆ. ಇದು ರವೆ ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಗಂಟಾಗುತ್ತೆ. ನೋಡಿಲಿ, ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಿಂದ ಇಲ್ಲಿ ನಾನು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ನಾವು ಇಲ್ಲಿ ಮನೆಯಲ್ಲೇ ಬೀಸ್ಕೊಂಡಿರೋದು. ಇದು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೊದಲೇ ರವೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಅದಕ್ಕೊಂದು ಸ್ವಲ್ಪ ಅಜ್ವೈನ, ಅದನ್ನು ಈ ಥರ ತಿಕ್ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಒಂದು ಸ್ವಲ್ಪ ನಾನಿಲ್ಲಿ ಖಾರನ ಹಾಕ್ಕೊತಾ ಇದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ನಾನು ಒಂದು ಸೌಟಷ್ಟು ಇಲ್ಲಿ ಕಾಯ್ದಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಇದನ್ನು ಚೆನ್ನಾಗಿ ಫಸ್ಟಿಗೆ ರವೆ ಜೊತೆ ಚೆನ್ನಾಗಿ ಬೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದರೆ ನೀರು ಹಾಕ್ಕೊಳ್ಳೋಣ. ಮಕ್ಕಳು ಯಾವಾಗಾದರೂ ಸ್ನ್ಯಾಕ್ಸ್ ಬೇಡ್ದಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ನಾನು ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಇದ್ರ ಜೊತೆ ಮಿತ್ಕೊತಾ ಇದ್ದೀನಿ. ನಾದ್ಕೊಳ್ಳೋದಕ್ಕೆ ನೀರು ಬೇಕಾಗಲ್ಲ, ಅದು ರವೆಯಲ್ಲಿರೋ ನೀರೇ ಸಾಕಾಗುತ್ತೆ. ಇದು ನಾನು ಮೇಲ್ಗಡೆ ನೀರು ಹಾಕ್ಕೊಂಡೇ ಇಲ್ಲ. ಇದನ್ನು ಚೆನ್ನಾಗಿ ಬೈಂಡ್ ಮಾಡ್ಕೊಂಡು ಬರೋಣ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇವಾಗ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಎಷ್ಟು ಹಿಡಿಸುತ್ತೋ ಅಷ್ಟು ಇದರಲ್ಲಿ ಹಿಟ್ಟು ಹಾಕ್ಕೊಂಡು, ಇಲ್ಲಿ ನೋಡಿ, ನಾನು ಒಂದು ಪ್ಯಾನ್ಗೆ ಇಲ್ಲಿ ಎಣ್ಣೆನ ಹಾಕ್ಕೊಂಡು ಬಿಸಿ ಇಟ್ಕೊಂಡಿದ್ದೆ ಎಣ್ಣೆನ. ಇವಾಗ ಇದನ್ನು ಕಾಯ್ದು ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಇನ್ನೂ ಎಣ್ಣೆ ಕಾದಿಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ನಾನು ಎಣ್ಣೆನ ಚೆಕ್ ಮಾಡ್ಕೊತಾ ಇದ್ದೀನಿ, ಇದು ಕಾದಿದೆ. ಇವಾಗ ನಾನು ಡೈರೆಕ್ಟಾಗಿ ಇದರಲ್ಲೇ ಶೇವ್ನ ಹಾಕ್ಕೊತಾ ಇದ್ದೀನಿ. ಫ್ಲೇಮ್ ಮಾತ್ರ ಲೋವಲ್ಲಿನೇ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ನಾನು ಡೈರೆಕ್ಟಾಗಿ ಪ್ಯಾನಲ್ಲಿನೇ ಶೇವ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಬಬಲ್ಸ್ ಕಮ್ಮಿ ಆಗೋವರೆಗೂ ಇದಕ್ಕೆ ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಬಬಲ್ಸ್ ಎಲ್ಲ ಇವಾಗ ಕಮ್ಮಿ ಆಗಿದೆ ಅಲ್ಲ. ಇವಾಗ ನೀವು ಫ್ಲೇಮ್ನ ಒಂದು ಸ್ವಲ್ಪ ಹೈಯಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಇದನ್ನು ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಇವಾಗ ಇದು ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಒಂದು ವೇಳೆ ಪ್ಯಾನಲ್ಲಿ ನಿಮಗೆ ಡೈರೆಕ್ಟಾಗಿ ಹಾಕೊಳ್ಳಿಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ಪ್ಯಾನಲ್ಲಿ ಬಿಡ್ಬೋದು. ಇಲ್ಲಿ ನೋಡಿ ಈಗ ಒಂದು ಸ್ವಲ್ಪ ಬಬಲ್ಸ್ ಬರೋದು ಕಮ್ಮಿ ಆಗಿದೆ ಅಲ್ವಾ. ಇವಾಗ ಇದನ್ನು ತಿರು ಹಾಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ. ನೀವು ಡೈರೆಕ್ಟಾಗಿ ಒಮ್ಮೆಲೆ ಹಾಕ್ಕೊಂಡ್ರೆ ಅದು ಎಣ್ಣೆ ಚುಡಿಯುತ್ತಲ್ವಾ, ಸೌಟನ್ನ ಅದರಲ್ಲೇ ಬಿಟ್ಟರೆ ಅದು ತಾನಾಗಿ ಅದರದ್ದು ಬಿಡುತ್ತೆ. ಇಲ್ಲಿ ನೋಡಿ, ಯಾರಿಗೆ ಮಾಡೋಕ್ಕೆ ಬರಲ್ವೋ ಅವರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊತಾರೆ. ಈ ಥರ ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಇವಾಗ ಆಗಿದೆ, ಇದನ್ನು ತೆಕ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬಿಡಿ ಬಿಡಿಯಾಗಿ, ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಇದು ಅಂತ. ಪೂರ್ತಿ ಕ್ರಿಸ್ಪಿಯಾಗಿ ಬಂದಿದೆ. ನಿಮಗೆ ಒಂದು ತೋರಿಸ್ತೀನಿ ಇಲ್ಲಿ ನೋಡಿ, ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿದರೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಪದೇ ಪದೇ ಇದನ್ನು ಮಾಡ್ತೀರಿ ಅಂತ. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಒಂದ್ಸಲ ನೀವು ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಇಷ್ಟು ದೊಡ್ಡದಾಗಿ ಹಾಕೊಳ್ಳೋಕೆ ಬರಲಿಲ್ಲ ಅಂತಂದರೆ ನಾನು ನಿಮಗೆ ಚೆಂದಾಗಿ ಹಾಕೊಳ್ಳೋದಕ್ಕೆ ಕೂಡ ತೋರಿಸಿದ್ದೀನಿ. ಅದನ್ನು ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.